Good morning, students. Welcome to economics class. The last class we have discussed about the concept of chapter 4, production and cost. The same day, after we have discussed about the market structure and perfect competitions market in different chapter. Okay. So now we have discussed about the concept of supply. What is the supply? What is the meaning of law of supply? What is the concept of the knowledge of law of supply? Okay. ನಾವು ಕಳೆದ ತರಗತಿಯಲ್ಲಿ ನೋಡೋದಾಗಿ ಈ ಉತ್ಪಾದನೆ ವೆಚ್ಚ ಆದ ನಂತರ 4ನೇ ಅಧ್ಯಾಯ ಆಗಿರ್ತಕ್ಕಂಥ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಚರ್ಚೆಯನ್ನು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಸಂಬಂಧಪಟ್ಟಂತೆ ಮಾರುಕಟ್ಟೆಯಲ್ಲಿ ಹೇಗೆ ನಾವು ಪರಿಪೂರ್ಣ ಪೈಪೋಟಿಯನ್ನು ಮಾಡಬಹುದು ಸೊ ಅಂತಕ್ಕಂಥದ್ದು. What are the involved we are in competitions in the market and our commodity producers in the public or private market sectors. So ಸಾರ್ವಜನಿಕವಾಗಿ ಮತ್ತು ಖಾಸಗಿಗಳಲ್ಲಿ ನಾವು ಮಾರುಕಟ್ಟೆಯ ವಸ್ತುಗಳನ್ನು ಹೇಗೆ ನಾವು ಪೈಪೋಟಿಗೆ ಇಳಿಸ್ತೀವಿ ಮತ್ತು ಹೇಗೆ ನಾವು ಮಾರಾಟವನ್ನು ಮಾಡ್ತೀವಿ ಉತ್ಪಾದಕರಾಗಿ ಅವರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ನ ನಾವು ಸಿಂಪಲ್ ಡಯಾಗ್ರಾಮ್ಸ್ ಮೂಲಕ ಒಂದು ಸ್ಟ್ರಕ್ಚರ್ಸ್ ಸಂರಚನೆ ಮೂಲಕ ನಾವು ನಿಮಗೆ ಎಕ್ಸ್ಪ್ಲೇಷನ್ ಮಾಡಿದ್ವಿ. ಓಕೆ, ಸೊ ಈ ಕಾನ್ಸೆಪ್ಟ್ ಏನಾಗಿದೆ ಅಂತಂದರೆ ಇಟ್ ಇಸ್ ದ ಪರ್ಪಸ್ ಆಫ್ the market means market structure and involvement of producer and in the market of buyer and seller performance of behavior. So ಮಾರುಕಟ್ಟೆಯಲ್ಲಿ ಇರತಕ್ಕಂಥ ಒಂದು ರಚನೆ ಆಗಿರ್ಬೋದು, ಮಾರುಕಟ್ಟೆಯ ಒಂದು ವಿಸ್ತಾರತೆ ಆಗಿರ್ಬೋದು, ಮಾರುಕಟ್ಟೆಯಲ್ಲಿ ಒಬ್ಬ ಅನುಭೋಗಿ ಏನು ಮಾಡ್ತಾನೆ, ಒಬ್ಬ ಉತ್ಪಾದಕ ಏನು ಮಾಡ್ತಾನೆ, ಹಾಗೆ ಕೊಳ್ಳುವ ಮತ್ತು ಮಾರುವವರ ಒಂದು ವರ್ತನೆ ಹೇಗಿದೆ ಅನ್ನೋದನ್ನು ನಾವು ಆ ಒಂದು ಕಾನ್ಸೆಪ್ಟ್ ಹೋಯ್ತು. ಬಟ್ ಇದರಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ನಮ್ಮಲ್ಲಿ ದಿ ಲಾ ಆಫ್ ಸಪ್ಲೈ, ದ ವೆರಿ important. Supply means ಪೂರೈಕೆ ಅಂತ ನಾವು ಕರಿತೀವಿ. ಸೊ ಏನಾಗುತ್ತೆ, ಸೊ ವೆನ್ ಯು ಮೆನ್ಸ್ ಕಮಾಡಿಟಿ ಆಫ್ ಪ್ರೊಡ್ಯೂಸ್ ದಟ್ ದ ಫುಲ್ಫಿಲ್ ಆಫ್ ಪ್ರೊಡಕ್ಷನ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಕಾನ್ಸೆಪ್ಟ್ ಆಫ್ ಸಪ್ಲೈ. ಸೊ ಯಾವಾಗ ಬೇಡಿಕೆ ನಿರ್ಧಾರ ಆಗುತ್ತೆ, ಯಾವಾಗ ಬೇಡಿಕೆ ಇರ್ತದೆ, ಸೊ ಅದೇ ಸಮಯದಲ್ಲಿ ಒಬ್ಬ ಉತ್ಪಾದಕ ಅಂತಕ್ಕಂಥ ಏನು ಮಾಡ್ತಾ ಹೋಗ್ತಾನೆ, ಆ ಉತ್ಪಾದನೆ ಇರ್ತಕ್ಕಂಥ ವಸ್ತುವಿಗೆ ಬೇಡಿಕೆ ಬಂದಾಗ ಆ ಬೇಡಿಕೆ ವಸ್ತುಗಳನ್ನು ವಿತರಣೆಯನ್ನು ಮಾಡ್ತಾರೆ. ಕಾನ್ಸೆಪ್ಟ್ ಆಫ್ ಪೂರೈಕೆ ಅಂತ. ಸೊ ಯಾವಾಗ ಏನು ಮಾಡುತ್ತೆ, ಪೆನ್ಸಿಲ್, ಡಸ್ಟರ್, ಚಾಪೀಸ್, ವಾಟ್ ಸೊ ಯಾವುದಕ್ಕೆ ಅಲ್ಲಿ ಬೇಡಿಕೆ ಇದೆ ಅಂದಾಗ ಅದನ್ನು ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಬಿಡ್ತೀವಲ್ಲ, ಸೊ ಅದನ್ನು ಪೂರೈಕೆ ಅಂತ ಕರಿತೀವಿ. ಸೊ ಸಪ್ಲೈ, ಸೊ ನಿಮಗೆಲ್ಲ ಗೊತ್ತಿದೆ, ಒಟ್ಟು ಸರ್ವರ್ ಇದ್ದಾರೆ, ಸಪ್ಲೈಸ್ ಅಂತ ಕರಿತೀವಿ. ಸೊ ಆ ಕಾನ್ಸೆಪ್ಟಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಸಾಕಷ್ಟು ವಿಷಯಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಬಟ್ ಸೊ ಮಾರ್ಕೆಟಿಂಗ್ ರೈಸ್ ವಿ ಆರ್ ಸ್ಟಡಿಂಗ್ particular meaning of supply. Okay, I get to know the particular meaning of supply. So what is the meaning? Supply is very simple concept. It's the distribution of weight. It's the distribution of weight. ಇದು ಒಂದು ವಿತರಣಾ ವಲಯ ವಿತರಣಾ ಮಾರ್ಗ ಅಂತ ಕರೆಯಬಹುದು. ಸೊ ಹಾಗಾದ್ರೆ particular meaning of supply according to the law of supply, according to the law of supply, the higher price the larger the quantity of produce. ಯಾವಾಗ ಬೆಲೆ ಹೆಚ್ಚಾಗ್ತದೆ, ಪೂರೈಕೆ ನಿಯಮ ಅಂತಂದರೆ ಯಾವಾಗ ಬೆಲೆ ಹೆಚ್ಚಾಗ್ತದೆ ಆವಾಗ ಉತ್ಪಾದನೆ ಅಂತಕ್ಕಂಥದ್ದು ಏನಾಗುತ್ತೆ, ಹೆಚ್ಚಾಗುತ್ತೆ. ಸೊ ಇಟ್ಸ್ ಸಿಂಪಲ್, ದ ಲಾ ಆಫ್ ಸಪ್ಲೈ, ದ ಹೈಯರ್ ಪ್ರೈಸ್ ದಿ ಲಾರ್ಜರ್ ದಿ ಕ್ವಾಂಟಿಟಿ ಆಫ್ ಪ್ರೊಡ್ಯೂಸ್. ಸೊ ಯಾವಾಗ ಬೆಲೆ ಹೆಚ್ಚಾಗುತ್ತೆ, ಕೊಳ್ಳುವ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗುತ್ತೆ, ಅಥವಾ ಉತ್ಪಾದನೆ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗುತ್ತೆ. ದ ಹೈಯರ್ ಪ್ರೈಸ್ ದ ಲಾರ್ಜರ್ ದ ಕ್ವಾಂಟಿಟಿ ಆಫ್ ಪ್ರೊಡ್ಯೂಸ್. ಬೆಲೆಗಳು ಹೆಚ್ಚಾದಂತೆ ಪ್ರಮಾಣಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಈ ಒಂದು ಪೂರೈಕೆ ನಿಯಮ ಸಿದ್ಧಾಂತ. ಸೊ ಹಾಗಾದ್ರೆ ಏನು ಕಾನ್ಸೆಪ್ಟ್ ಇದೆ, ಫಾರ್ ಎಕ್ಸಾಂಪಲ್, ಸೊ ನಿಮಗೆ ಗೊತ್ತಿದೆ, ಸ್ಟೂಡೆಂಟ್ಸ್ ಫಸ್ಟ್ ಗೊತ್ತಿದೆ ನಿಮಗೆ, ವಿದ್ಯಾರ್ಥಿಗಳಾಗಿ ಏನಪ್ಪ ಅಂತಂದರೆ ಯಾವ ವಸ್ತುಗಳಿಗೆ ಬೇಡಿಕೆ ಇರ್ತದೆ ಆ ವಸ್ತುಗಳಿಗೆ ಬೆಲೆ ಹೆಚ್ಚಾಗ್ತದೆ. ವೆನ್ ಯು ಪ್ರೈಸ್ ಆಫ್ ಇನ್ಕ್ರೀಸಸ್. ಓಕೆ, ಸೊ ಯಾವಾಗ ಬೇಡಿಕೆ ಹೆಚ್ಚಾಗುತ್ತೆ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ದ ಸೇಮ್ ಕಾನ್ಸೆಪ್ಟ್ ದ ಸಪ್ಲೈ, ದ ಹೈಯರ್ ಪ್ರೈಸ್ ಇಸ್ ದಿ ಲಾರ್ಜ್ ಕ್ವಾಂಟಿಟಿ ಆಫ್ ಪ್ರೊಡ್ಯೂಸ್. ಬೆಲೆಗಳು ಹೆಚ್ಚಾದಂತೆ ಪ್ರಮಾಣಗಳೇನಾಗ್ತಾ ಹೋಗುತ್ತೆ, ಹೆಚ್ಚಾಗುತ್ತೆ, ಅಥವಾ ಉತ್ಪಾದನಾ ಪ್ರಮಾಣಗಳೇನಾಗುತ್ತೆ, ಹೆಚ್ಚಾಗುತ್ತೆ. ಪೂರೈಕೆ ಅಲ್ವಾ, ಸೊ ವಿತರಣೆ ಮಾಡಬೇಕಲ್ವಾ.
ವಿತರಣೆ ಮಾಡಲಿಕ್ಕೆ ಬೆಲೆ ಯಾವಾಗ ಹೆಚ್ಚಾಗುತ್ತೆ? ಡಿಮ್ಯಾಂಡ್ ಸಿಗ್ತದಲ್ಲ. ವೆನ್ ಯು ಕ್ಲಿಯರ್ ಆಫ್ ದ ಮಾರ್ಕೆಟ್ ಆಫ್ ಡಿಮ್ಯಾಂಡ್ ಕ್ವಾಂಟಿಟಿ at that time increase of price. ಸೊ ಯಾವಾಗ ವಸ್ತುವಿಗಿರ್ತಕ್ಕಂಥ ಬೇಡಿಕೆ ಮಾರುಕಟ್ಟೆಯಲ್ಲಿ ಹೆಚ್ಚಾಗ್ತದೆ ಆವಾಗ ಆ ವಸ್ತುವಿನ ಬೆಲೆ ಏನಾಗುತ್ತೆ? ಹೆಚ್ಚಾಗುತ್ತೆ. ದ ಸೇಮ್ ಟೈಮ್ ಸಪ್ಲೈ ಆಫ್ ದ ಹೈಯರ್ ಪ್ರೈಸ್ ವಿಲ್ ಆನ್ ದ ಕ್ವಾಂಟಿಟಿ ಆಫ್ ಪ್ರೊಡ್ಯೂಸ್. ಅದೇ ಸಮಯದಲ್ಲಿ ಬೆಲೆ ಹೆಚ್ಚಾದಾಗ ಪೂರೈಕೆಯ ಪ್ರಮಾಣ ಏನಾಗುತ್ತೆ? ಹೆಚ್ಚಾಗುತ್ತೆ. ಇಟ್ಸ್ ಅ ಕ್ಲಿಯರ್. ಓಕೆ, just one example. The price of supply and price of supply. The simple concept of supply of raw. As the price increases, the quantity supplied increases. So ಯಾವಾಗ ಬೆಲೆಗಳು ಹೆಚ್ಚಾಗ್ತದೆ, ಏರಿಕೆ ಆಗ್ತದೆ, ಸೊ ಹಾಗೇನೆ ಇಲ್ಲಿ ಪೂರೈಕೆ ಮಾಡತಕ್ಕಂಥ ಪ್ರಮಾಣಗಳು ಏನಾಗುತ್ತೆ? ಹೆಚ್ಚಾಗುತ್ತೆ. The same as the price increases, the quantity supplied of increases. ಸೊ ಬೆಲೆಗಳು ಹೆಚ್ಚಾಗುತ್ತಿಲ್ಲ ಏನಾಗುತ್ತೆ? ಇಲ್ಲಿ ಪೂರೈಕೆಯ ಪ್ರಮಾಣಗಳು ಏನಾಗುತ್ತೆ? ಹೆಚ್ಚಾಗುತ್ತದೆ. And same kind of law, as the price falls, the quantity supplied of falls. ಯಾವಾಗ ಬೆಲೆಗಳಿಗೆ ಇಳಿಕೆ ಆಗ್ತದೆ, ಸೊ ಆಗ ಪೂರೈಕೆ ಆಗ್ತಕ್ಕಂಥ ಪ್ರಮಾಣ ಏನಾಗುತ್ತೆ? ಇಳಿಕೆ ಆಗ್ತದೆ. ಓಕೆ, ಒನ್ ಸೆಕೆಂಡ್ ಪ್ಲೀಸ್. As the price increases, the supply, the quantity supplied of increases. ಯಾವಾಗ ಬೆಲೆಗಳಲ್ಲಿ ಏರಿಕೆ ಆಗ್ತದೆ ಪೂರೈಕೆಯಲ್ಲೂ ಏನಾಗುತ್ತೆ? ಪ್ರಮಾಣಗಳಲ್ಲಿ ಹೆಚ್ಚಿಗೆ ಆಗ್ತದೆ. And say price, as the price falls, ಯಾವಾಗ ಬೆಲೆ ಇಳಿಕೆ ಆಗ್ತದೆ, the supply, the quantity supplied of falls. ಪೂರೈಕೆ ಮಾಡತಕ್ಕಂಥ ಪ್ರಮಾಣಗಳು ಏನಾಗ್ತದೆ? ಇಲ್ಲಿ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಒಂದು ವಿಷಯ. ಸೊ ಹಾಗಾದ್ರೆ ಇದನ್ನ ಎಕ್ಸಾಂಪಲ್ ಮುಖಾಂತರ ಕೊಡಬಹುದು. ಹೇಗೆ ನಿಮಗೆ ನಾವು ಅರ್ಥೈಸಬಹುದು ಅಂತಂದ್ರೆ ಒಂದು ಟೇಬಲ್ಸ್ ಅನ್ನು ನಾವು ಕೊಟ್ಟಿದ್ದೀವಿ. ಒಂದು ಟೇಬಲ್ಸ್ ಅನ್ನು ಹಾಕೊಳ್ಳಿ. ಸೊ ಪ್ರೈಸ್ and quantity of supply. QS means quantity of supply. The price is of 2 and 3 and 4, 5, 6, 7 and 8 is of price level. Okay, and quantity of supply in the production of feed 2 rupees. The price is the quantity of supply 200. Price 3, the quantity of supply 300, and price 4, the quantity of supply 400. The price 5, the quantity of supply 500. Price 6, quantity of supply 600, and 7 and 800 of price increases, and quantity of supply increases of 700 and 800. Okay, clear. So demand created to supply. Demand create to increase the price. ಬೇಡಿಕೆ ಅಂತಕ್ಕಂಥದ್ದು ಪೂರೈಕೆಯನ್ನು ಹೆಚ್ಚಿಸುತ್ತೆ, ಹಾಗೆ ಬೇಡಿಕೆ ಅಂತಕ್ಕಂಥದ್ದು ಬೆಲೆಯನ್ನು ಸಹ ಹೆಚ್ಚಿಸುತ್ತೆ ಮಾರುಕಟ್ಟೆಯಲ್ಲಿ. ಸಹಜ, ಯಾವುದೇ ಒಂದು ವಸ್ತುಗಳಿಗೆ ಯಾವುದೋ ಹೆಚ್ಚಾಗಿದೆ ಅಂತ ಬೇಡಿಕೆ ಇದೆ ಅಂದಾಗ ಆಟೋಮೆಟಿಕ್ ಅದರ ಪ್ರೈಸಸ್ ಅನ್ನು ಯಾರೇ ಆಗಿರಪ್ಪ ಪ್ರೊಡ್ಯೂಸರ್ ಏನು ಮಾಡ್ತಾ ಹೋಗ್ತಾನೆ, ಅದನ್ನು ಹೆಚ್ಚು ಮಾಡ್ತಾ ಹೋಗ್ತಾನೆ. ಸೊ ಫಾರ್ ಎಕ್ಸಾಂಪಲ್ ಬಾಲ್ಕನಿ ಟಿಕೆಟ್, ಯಾವುದೋ ಒಂದು ಸಿನಿಮಾ ಫಸ್ಟ್ ಟಿಕೆಟ್ ಮುಂದೆ ನೋಡಬೇಕಾಗಿರುತ್ತೆ ನೀವಾಗ ಫಸ್ಟ್ ಸಿಗುತ್ತೆ. ಸೊ ಅದರ ಪ್ರೈಸ್ 100 rupees ಇರುತ್ತೆ, ಬಟ್ ಅದಕ್ಕೆ ಏನು ಮಾಡ್ತೀವಿ ನೀವು 400, 300, 500 ಅಂತ ಪೇ ಮಾಡ್ತಾ ಹೋಗ್ತಾರೆ. ಅಮೌಂಟನ್ನು ಪೇ ಮಾಡಿಬಿಟ್ಟು ನೀವು ಆ ಟಿಕೆಟ್ಸ್ ಎಲ್ಲ ಪರ್ಚೇಸ್ ಮಾಡ್ತೀರಾ. ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ಪೇಮೆಂಟ್. ಸೊ ವೆನ್ ಯು ನೀಡ್, ನೀವು ಡೆಫಿನೆಟ್ಲಿ ಅಡಿಷನ್ಸ್ ಆಫ್ ಪೇಮೆಂಟ್ ಸ್ಯಾಕ್ರಿಫೈಸೇಷನ್ ಅಥವಾ ಸ್ಯಾಕ್ರಿಫೈಸ್. ಸೊ ನಿಮ್ಮ ತೃಪ್ತಿಗೋಸ್ಕರ ನೀವು ಅಡಿಷನಲ್ ಆಗಿ ನೀವು ಯಾವುದಾದ್ರೂ ಒಂದನ್ನು ಏನು ಮಾಡ್ತಾ ಹೋಗ್ತಾರೆ, ಹೆಚ್ಚನ್ನು ಕೊಡಲಿಕ್ಕೆ ಸಿದ್ಧರಾಗಿರ್ತೀರ. ಸೊ ಅವಾಗ ಏನಾಗ್ತಾ ಹೋಗುತ್ತೆ ಅಂದರೆ ಬೆಲೆ ಅಂತಕ್ಕಂಥ ಹೆಚ್ಚಾಗುತ್ತೆ. ದ ಸೇಮ್ ಕಾನ್ಸೆಪ್ಟ್ ಆಫ್ ದ ಲಾ ಸಪ್ಲೈ. ಡಿಮ್ಯಾಂಡ್ ದ ಕ್ರಿಯೇಟರ್ ಆಫ್ ಸಪ್ಲೈ, ದ ಡಿಮ್ಯಾಂಡ್ ಆಫ್ ಇನ್ಕ್ರೀಸ್ ಆಫ್ ಪ್ರೈಸ್. ಬೇಡಿಕೆ ಅಂತಕ್ಕಂಥದ್ದು ಬೆಲೆಯನ್ನೇ ಹೆಚ್ಚುತ್ತೆ ಪ್ರಮಾಣದ್ದು, ಬೇಡಿಕೆ ಅಂತಕ್ಕಂಥದ್ದು ಪೂರೈಕೆ ಪ್ರಮಾಣವನ್ನು ಹೆಚ್ಚುತ್ತೆ. ಸಿಂಪಲ್. ಸೊ ಹಾಗಾದರೆ ಸೊ 2 ರೂಪಾಯಿ ಇದ್ದಾಗ 200 ಪ್ರಮಾಣದ ಒಂದು ಪೂರೈಕೆಯಾಗಿದೆ ಅಂದಾಗ ಸೊ ಬೆಲೆ ಏನಾಗ್ತಾ ಹೋಗುತ್ತೆ 2 to 3 rupees ಆಫ್ ಇನ್ಕ್ರೀಸಸ್ ಅಲ್ವಾ. ಸೊ 2 ರಿಂದ 3 ರೂಪಾಯಿ ಏನಾಗಿದೆ ಇಲ್ಲಿ ಬೆಲೆ ಅಂತಕ್ಕಂಥದ್ದು ಹೆಚ್ಚಾಗಿದೆ ಮಾರುಕಟ್ಟೆಯಲ್ಲಿ ಅಂದಾಗ ಸೊ ಅವಾಗ ಏನಾಗ್ತಾ ಹೋಗುತ್ತೆ 300 ಕ್ವಾಂಟಿಟಿ ಆಫ್ ಸಪ್ಲೈಸ್, 300ರಷ್ಟು ಪೂರೈಕೆಯ ಪ್ರಮಾಣ ಅಂತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ ಇಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಅಂಡ್ ಇನ್ಕ್ರೀಸ್ ಆಫ್ 4 rupees, 3 to 4 rupees. The quantity of supply increase of 300 to 400. ಸೊ 300 ರಿಂದ 400ಕ್ಕೆ ಅದರ ಬೇಡಿಕೆ ಪೂರೈಕೆಯ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗೆ ಪೂರೈಕೆ ಬೆಲೆ ಅಂತಕ್ಕಂಥದ್ದು 3 ರಿಂದ 4ಕ್ಕೆ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಕಾನ್ಸೆಪ್ಟ್.
And next again the 500 of quantity of supply, and 600 of quantity of supply, and 7 and 8 700 800 of supply. Okay, the same the concept will explain with the supply of schedule and curve. Supply schedule of curve. ಇಲ್ಲೇನಂತ ಹೋದ್ರೆ ಪೂರೈಕೆಗೆ ಸಂಬಂಧಪಟ್ಟಂತ ಅನುಸೂಚಿ ಮತ್ತು ರೇಖೆ. ಸೊ ಹೇಗೆ ನಾವು ಬೆಲೆಗಳನ್ನು ತಗೊಳ್ತೀವಿ, ಒಂದು ಕಡೆ ಪ್ರೈಸ್ ಇದೆ, ಮತ್ತೊಂದು ಕಡೆ ಕ್ವಾಂಟಿಟಿ ಅಲ್ವಾ, ಕ್ವಾಂಟಿಟಿಯ ಸಪ್ಲೈ ಅಂತ ಅದನ್ನ ಕ್ಯಾರಿಬೋದು, QS ಅಂತ ಮಾಡ್ತೀವಿ. ಓಕೆ, ಇದು QS ಅಂತ ಮಾಡ್ತೀವಿ. ಸೊ ಹಾಗಿದ್ದಾಗ ಇಲ್ಲಿ ಒಂದು ಕಾನ್ಸೆಪ್ಟ್ ಹೇಳ್ಕೊಳ್ಳಿ, ಈ O and Y ಇಸ್ ದ ರಿಲೇಷನ್ಸ್ ಆಫ್ ಪ್ರೈಸ್, ಇದು ಒಂದು ಬೆಲೆಯನ್ನು ನಿರ್ಧರಿಸ್ತಾ ಹೋಗುತ್ತೆ. ಹಾಗೆಯೇ O and S ಇಟ್ಸ್ ಕ್ವಾಂಟಿಟಿ ಆಫ್ ಸಪ್ಲೈ, ಇದು ಒಂದು ಪ್ರಮಾಣಗಳ ಪೂರೈಕೆ ನಿರ್ಧರಿಸ್ತಾ ಹೋಗುತ್ತೆ. ಅಂಡ್ S1 ಇಟ್ಸ್ ಸಪ್ಲೈ, S and S1 supply, A, B, C and D. It is the increase of price level, increase of quantity of supply. ಇದು ಒಂದು ಬೆಲೆಯ ಏರಿಕೆ ಮತ್ತು ಪೂರೈಕೆಯ ಪ್ರಮಾಣಗಳ ಒಂದು ಏರಿಕೆಯನ್ನು ನೀಡುತ್ತಾ ಹೋಗುತ್ತೆ. A, B, C, D ಅಂತಕ್ಕಂಥದ್ದು ಐಡೆಂಟಿಫೈ ಮಾಡ್ತಾ ಹೋಗುತ್ತೆ, ಗುರುತಿಸ್ತಾ ಹೋಗುತ್ತೆ ಅಂತಕ್ಕಂಥ ಒಂದು ಅಂಶ. ಸೊ ಸೇಮ್ ಈ ಕಾನ್ಸೆಪ್ಟ್. ಸೊ ಏನು ಹೇಳ್ತಾ ಇದ್ದಾರೆ, the law of supply, the higher price, the larger the quantity of produce. So higher price, the larger quantity of produce. ಹೆಚ್ಚಿನ ಬೆಲೆ ಅಂತಕ್ಕಂಥದ್ದು ಹೆಚ್ಚಿನ ಪೂರೈಕೆಯನ್ನು ನಿರ್ಧರಿಸುತ್ತೆ. ಕ್ಲಿಯರ್? The level 81, the higher price, the larger quantity produce. ಹೆಚ್ಚಿನ ಬೆಲೆ ಅಂತಕ್ಕಂಥ ಏನಾಗ್ತಿದೆ, ಹೆಚ್ಚಿನ ಒಂದು ಉತ್ಪನ್ನವನ್ನು ಹೆಚ್ಚಿನ ಪೂರೈಕೆಯನ್ನು ನಿರ್ಧರಿಸುತ್ತೆ ಅಂತ ಕಾನ್ಸೆಪ್ಟ್ ಅಲ್ಲಿ ಏನಂತ ಹೋಗ್ತೀವಿ. 20 ಇದೆ, 40 QS ಇದೆ, 60 QS, 80 and 100 QS. The more the price of level 8, increase of 800 the quantity of supply. So ಹೆಚ್ಚಿನ ಬೆಲೆ ಏನಿದೆ 8 rupees ಇದೆ. ಸೊ ಹಾಗಾಗಿ ಪ್ರಮಾಣದ ಪೂರೈಕೆ ಏನಿದೆ 800 rupees ಇದೆ. ಸೊ ಹಾಗಾಗಿ ಏನು ಬರುತ್ತೆ, higher price is large quantity of produce. So when you highest price of 800 and quantity of supply is 800. Okay, 8 rupees and 800. Clear? So okay, the next concept is then think of law of expression of schedule in the supply. And second one, example, the concept of the law of supply. And the first one is the quantity and second one is price. Please note all compulsory questions in on an examination. The price 1, the quantity 1, the price level of 100, and quantity 2. So price is 200, price 300 and quantity of 3, price 400, quantity of 4. Next, price 500, quantity of supply 5, and price 600, quantity of supply 6, price 700, the quantity of supply 7. Okay, the next diagram of the same schedule
4, 5, 6, 7. The highest price is 7 in the table. And next one, quantity of supply 100, 200, 300, 400, 500, 600, 700. Okay. I want to line one more body. Next one, the price is 100. Small corrections of price, quantity. So ego ಮಾಡಬಹುದು. So next 600 rupees the purchase of supply. 5. And next 4, quantity of supply, the price of 400. Here, the price of 100 rupees, 200, 300, 400, 500, 600 and 700. The quantity of price will RS for 100 rupees. Okay, so 100 rupees price is quantity of supply 1, 200 rupees quantity of supply, so price, quantity of supply 2, 300 rupees of increase of price, quantity of supply 3, and 400 the increase of price level, the quantity of supply 4 1 or 4 quantity, and 5 quantities supply in the 500 price, and increase of 500 to 600 the price level. So quantity supplied of increase of 5 to 6, and same 700 is 5 price, the quantity of supply 7. The higher price 700, and larger quantity produced is 7. So the law of supply, the thing of according to and higher price the largest quantity of produce, ಹೆಚ್ಚಿನ ಬೆಲೆ ಅಂತಕ್ಕಂಥದ್ದು ಹೆಚ್ಚಿನ ಒಂದು ಪೂರೈಕೆಯನ್ನು ತಿಳಿಸ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಹಾಗೆಯೇ ಇಲ್ಲಿ ಪ್ರಮಾಣವನ್ನು ನೋಡ್ತಾ ಹೋಗ್ತೀವಿ O and Y, ಹಾಗೆಯೇ O and X ಅಂತಕ್ಕಂಥದ್ದು ನಾವು ಪ್ರೈಸಸ್ ಅನ್ನು ನೋಡ್ತೀವಿ. ಸೊ ಇದನ್ನ ನೀವು ಈ ಕಡೆ ಬೇಕಾದ್ರೆ O ಮಾಡ್ಕೊಳ್ಬೋದು ಅಥವಾ OX ಕವರ್ ಮಾಡ್ಕೊಳ್ಬೇಕು. ಸೊ ಡಯಾಗ್ರಾಮ್ ಹೋಗ್ಬೇಕಾದ್ರೆ ಏನು ಮಾಡಬೇಕು,
ಸ್ವಲ್ಪ ಆದಷ್ಟು ನಾವು ಪ್ರೈಸನ್ನು ಕ್ವಾಂಟಿಟೀಸನ್ನು ಡಿ ಪಿ ಪ್ರೊಡಕ್ಷನ್ಸ್ಗಳನ್ನ ಈ ಕಡೆನೇ ಬರ್ಬೋದು. ಬಟ್ ಈಗೂ ಬರೀಬೋದು ಅಂದರೆ ನಾನು ಚೂರು ಹೇಳ್ತೀನಿ ಅಷ್ಟೇ ಎಕ್ಸ್ಟ್ರಾ ಆಗುತ್ತೆ. ಹಾಗೆಯೇ ಪ್ರೈಸ್ 100 rupees ಇದೆ, ಕ್ವಾಂಟಿಟಿ ಆಫ್ ಸಪ್ಲೈ 1 ಇದೆ. ಪ್ರೈಸ್ 200 rupees ಇದೆ, ಕ್ವಾಂಟಿಟಿ ಆಫ್ ಸಪ್ಲೈ 200 ಇದೆ. ಪ್ರೈಸ್ 300 ಇದೆ, ಕ್ವಾಂಟಿಟಿ ಆಫ್ ಸಪ್ಲೈ 3. ಆ್ಯಂಡ್ ಪ್ರೈಸ್ 400 rupees, quantity of supply 4. And price 500 rupees, and increase of quantity of supply 11. And 600 and 700 increase of the quantity of supply 6. 5 to 6, 6 to 7. It's the concept here. And it's a very simple concept. The supply is increases of in the price level, okay, with level. So ಏನು ಮಾಡ್ತಾ ಹೋಗುತ್ತೆ, ಬೆಲೆ ಹೇಗೆ ಹೆಚ್ಚಾಗ್ತಾ ಹೋಗುತ್ತೋ ಅದ್ರ ಜೊತೆಗೆ ಏನು ಮಾಡ್ತಾ ಹೋಗುತ್ತೆ, ಇದು ಪೂರೈಕೆ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಅಥವಾ ಪೂರೈಕೆ ಪ್ರಮಾಣ ಅಂತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ, ಹೆಚ್ಚಾಗುವಂಥ ಸಾಧ್ಯತೆ. ಸೊ ಅವಾಗಿರ್ತಕ್ಕಂಥ ನಾವು ಪ್ರೈಸ್ ನೋಡಿ 20, 40, 50 and quantity of 80 and 100 in the US. Quantity of supply price 1 2 rupees or 2 4 6 8 or 10 rupees. So ಏನಾಗ್ತಾ ಹೋಗುತ್ತೆ, price increases level and the supply also the process of increases. Very simple. So higher price depend upon our determinations to higher quantity of supply. Okay, the one second because the price increases and supply also increases. ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ, ಅದರ ಜೊತೆಗೆ ಏನಾಗುತ್ತೆ, ಪೂರೈಕೆ ಪ್ರಮಾಣ ಅಂತ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಇದು ಒಂದು ತಿಳಿವು. ಸೊ ಹಾಗಾಗಿ ಸಪ್ಲೈ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ, ನಮಗೆ ಪೂರೈಕೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ, ಆ ಕಾನ್ಸೆಪ್ಟ್ಸಲ್ಲಿ ನಾವು ಏನು ಮಾಡ್ತೇವೆ, ಸೊ ಬೆಲೆ ಜೊತೆಗೆ ಏನಾಗ್ತಾ ಹೋಗಿ ಪೂರೈಕೆ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಜೊತೆಗೆ ದ ಡಿಮ್ಯಾಂಡ್ ಇಸ್ ದ ಡಿಸೈಡ್ ಆಫ್ ದ ಕ್ವಾಂಟಿಟಿ ಆಫ್ ಸಪ್ಲೈ, ದ ಕ್ವಾಂಟಿಟಿ ಆಫ್ ಸಪ್ಲೈ ಡಿಸೈಡ್ ಆಫ್ ದ ಪ್ರೈಸ್. ಸೊ ಬೇಡಿಕೆ ಬೆಲೆಯನ್ನು ನಿರ್ಧರಿಸ್ತಾ ಹೋಗುತ್ತೆ ಅಥವಾ ಬೆಲೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಆ ಬೆಲೆ ಜೊತೆಗೆ ಬೇಡಿಕೆ ಅಂತಕ್ಕ ಮತ್ತೊಂದು ಕೆಲಸವನ್ನು ಮಾಡ್ತದೆ, ಪೂರೈಕೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ. ಓಕೆ, ಸೊ ಹಾಗಾಗಿ ಸೊ ಪೂರೈಕೆ ಅಂತಕ್ಕಂಥದ್ದು ಬಹಳಷ್ಟು ಸರಳವಾಗಿರ್ತಕ್ಕಂಥದ್ದು. ಏನಪ್ಪ ಅಂದರೆ ಬೆಲೆ ಹೆಚ್ಚಾದಂತೆ ಬೇಡಿಕೆಯ ಪ್ರಮಾಣ ಅಂತಕ್ಕಂಥದ್ದು ಅಥವಾ ಪೂರೈಕೆ ಪ್ರಮಾಣ ಅಂತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಕ್ಲಿಯರ್. ಸೊ ಸಪ್ಲೈ ಇಸ್ ದ ಕಾನ್ಸೆಪ್ಟ್ ಆಫ್ ಸಿಂಪಲ್. ಸೊ according to the law of supply, the higher price, largest quantity of produce